ಗೃಹಲಕ್ಷ್ಮಿಯ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಯಾಕೆ ಬರ್ತಾ ಇಲ್ಲ ಎಂಬುದರ ಸಂಪೂರ್ಣ ವಿವರಣೆಯನ್ನು ಸ್ವತಃ ಲಕ್ಷ್ಮಿ ಮೇಡಮ್ ಅವರೇ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ. ಅದರ ವಿವರವನ್ನು ಸಂಪೂರ್ಣವಾಗಿ ನಾವು ಇವತ್ತು ಚರ್ಚೆ ಮಾಡುವ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಕ್ಷ್ಮಿ ಮೇಡಮ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಜನರ ಹತ್ರ ಮಾತಾಡ್ತಾ ಹೇಳಿದರು, ತುಂಬ ಹೆಮ್ಮೆ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ, ಅಂದರೆ ಮಾಡಿದ ಕೆಲಸ ಸಾರ್ಥಕವಾಯಿತು ಎನಿಸುತ್ತದೆ ಇದೆ. ಅಂದರೆ ಗೃಹಲಕ್ಷ್ಮಿಯರು ತಮ್ಮ ತಿಂಗಳಲ್ಲಿ ಬರುವ ಈ ಗೃಹಲಕ್ಷ್ಮಿಯ ಹಣವನ್ನು ಸದುದ್ದೇಶಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನದ ಕಟ್ಟಲಿಕ್ಕೆ ಎಲ್ಲ ಮಹಿಳೆಯರು 300-400 ಮಹಿಳೆಯರು ಒಟ್ಟಿಗೆ ಸೇರಿ ಆ ದುಡ್ಡನ್ನು ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಕೊಟ್ಟರು. ಹಾಗೆಯೇ ಒಳ್ಳೊಳ್ಳೆಯ ಕಾರ್ಯವನ್ನು ಗೃಹಲಕ್ಷ್ಮಿಯರು ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಈ ಯೋಜನೆಯು ಮಾಡಿದ್ದು ಸಾರ್ಥಕವಾಯಿತು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಸರ್ಕಾರ ಬೆಂಗಳೂರಿನಲ್ಲಿದ್ದರೂ ಸರ್ಕಾರ ಅವರ ಮನೆ ಬಾಗಿಲಿಗೆ, ಅಂದರೆ ಪ್ರತಿ ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಎಂಬುದರ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಇದುವರೆಗೆ ವರ್ಕ್ ಮಾಡ್ತಾ ಇದ್ದೇವೆ. ಇದು ನಮಗೆ ಸಾಕ್ಷಾತ್ಕಾರವಾಯಿತು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಪತ್ರಕರ್ತರು ಮೇಡಮ್ನ ಹತ್ರ, ಅಂದರೆ ಜೂನ್ ತಿಂಗಳ ದುಡ್ಡು ಸ್ವಲ್ಪ ಲೇಟಾಗಿಯೇ ಬಂತು, ಆದರೆ ಜುಲೈ ಮತ್ತು ಆಗಸ್ಟ್ನ ಸ್ಥಿತಿ ಏನು ಎಂದು ಕೇಳಿದ ಪ್ರಶ್ನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂದರೆ, ಇಂಥ ಅನೇಕ ಕ್ವಶ್ಚನ್ಗಳು ನಮಗೆ ಬರ್ತಾನೆ ಇರ್ತವೆ. ಅದು ತಾಂತ್ರಿಕ ದೋಷದಿಂದ ತುಂಬ ಲೇಟ್ ಆಗ್ತದೆ ಅಷ್ಟೇ ಹೊರತು ನಮ್ಮಿಂದ ಏನೂ ತಪ್ಪಾಗಿಲ್ಲ. ಅಂದರೆ ಇದೊಂದು ದೊಡ್ಡ ಬಜೆಟ್, ಅಂದರೆ ದೊಡ್ಡ ಮೊತ್ತವೇ ಇದಕ್ಕೆ ಬೇಕಾಗಿದೆ. ಈ ಒಂದು ವರ್ಷವನ್ನು ನಾವು ಹೇಗೆ ಮ್ಯಾನೇಜ್ ಮಾಡಿದೆವು, ಇನ್ನೂ ಕೂಡ ತುಂಬ ದುಡ್ಡು ಬೇಕಾಗಿದೆ ಅದಕ್ಕೆ ನಾವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೇವೆ. ಅಂದರೆ ಪ್ರತಿಯೊಂದು ಬ್ಯಾಂಕು, ಕೋಆಪರೇಟಿವ್ ಬ್ಯಾಂಕಿನಿಂದ ಹಿಡಿದು ಸ್ಟೇಟ್ ಬ್ಯಾಂಕ್ವರೆಗೂ ಎಲ್ಲರಿಗೂ ಈ ದುಡ್ಡನ್ನು ತಲುಪಿಸಬೇಕಲ್ವ, ಅದಕ್ಕೆ DBTಯ ಮುಖಾಂತರವು ನಾವು ತಲುಪಿಸ್ತಾ ಇರುವುದು. ಅದು ಒಂದೊಂದು ಪ್ರೋಸೆಸ್ ಇರುತ್ತದೆ. ಅದು ತಾಂತ್ರಿಕ ದೋಷದಿಂದ ಸ್ವಲ್ಪ ಲೇಟ್ ಆಗುತ್ತದೆ ಅಷ್ಟೇ. ಆದರೆ ಎಲ್ಲರಿಗೂ ಈ ತಿಂಗಳು ನಾವು ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು. ಆದರೆ ವಿರೋಧ ಪಕ್ಷಗಳ ಮಾತಿಗೆ ಯಾರು ಗುರಿಯಾಗಬೇಡಿ, ಅದಕ್ಕೆ ನನ್ನಲ್ಲಿ ಉತ್ತರವಿಲ್ಲ ಎನ್ನುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.